ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಜಗಪತಿ ಎಲ್ಲ ಸಿದ್ಧತೆ ಆಗಿದ್ದಾನೆ. ಗೌಡ್ರ ಎಲ್ಲಾ ರೆಡಿ ಮಾಡಿ ಹೇಳಿದ್ರಿ. ಹೋಳಿ ಶೇಖರ್ರಿ ಶಾಂಡಿಗೆ ಕರಿಯಾಕಿದ್ದಾರ್ರಿ. ನಂದು 2 ನಿಮಿಷ ತಡ್ಕೊಂಡ್ರಿ. ಓಹೋ, ಹಾಗಾದ್ರೆ ವಿಲಕ್ಷ್ಮಣ್ ಕರ್ಕೊಂಡು ಬರ್ತೀನಿ ನಾನು. ಹ್ಞೂನ್ರಿ ಕರ್ಕೊಂಡ್ರಿ. ಮತ್ತ ಅವ್ರ ಆಚಾರ್ಯನು ಕರ್ಕೊಂಡ್ ಬರ್ತಾನ್ರಲ್ಲ ಅತ್ತಾರ ಗೌಡ್ರಿ. ಹೋಗಿ ಬರುವಂತ ನಾವು ನೀನು. ಆಯ್ತ್ರಿ ಅಪ್ಪ ಕರ್ಕೊಂಡ್ ಬರ್ತೀನಿ. ಅಪ್ಪ ಅಪ್ಪ ಇದೇನಿದು ಮನೆಯಲ್ಲಿ ಇಷ್ಟೊಂದು ಸಂಭ್ರಮ? ಅಲ್ಲಮ್ಮ, ನಿನ್ನೆ ನಿನಗೆ ಏನ್ ಹೇಳಿದ್ನ ನಾನು? ಮದುವೆ ಅಂತ ಹೇಳಿದ್ನಲ್ಲಮ್ಮ ನಿನಗೆ. ಯಾರ ಜೊತೆ ಅಣ್ಣ? ಇದೇ ಅಶೋಕನ ಜೊತೆ ಅಮ್ಮ. ಅಪ್ಪ, ಈ ಅಶೋಕ್ ಮದುವೆ ಆಗೋದು ನನ್ನನ್ನಲ್ಲ, ನನ್ನ ಸ್ವಂತ ಹೆಂಡನ. ನನಗೆ ಎದುರಾಗಿ ಮಾತನಾಡೋದು ಸೊಕ್ಕ ಬತ್ತಾ ನಿಮಗೆ? ಅಪ್ಪ, ತಬ್ಬಲಿಯಾದ ನನ್ನನ್ನ ನೀನು ಇಲ್ಲಿಯವರೆಗೂ ಅಣ್ಣ ಹಾಕಿ ಬೆಳೆಸಿದ್ಯಾ. ಆದರೆ ಬಲವಂತವಾಗಿ ತಾಳಿ ಕಟ್ಟಿಸೋ ಹಕ್ಕು ನಿನಗಿಲ್ಲ ಅಣ್ಣ. ತಾಯಿ ತಂದೆ ಇಲ್ಲದ ನಿನ್ನ ಬೆಳೆಸಿ ಎಷ್ಟು ಇದ್ರ ಮಾಡಿದ್ರಿ, ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲವೇ? ಏ ಸುಖ, ತಾಳಿ ಎಲ್ಲಿಯೋ? ಗೌಡ್ರ, ಒಂದು ಹೆಣ್ಣನ್ನು ಕಟ್ಟಿ ತಾಳಿ ಕಟ್ಟುವುದಿಲ್ಲ ಏನಿದೆ? ಏ ಚೋಕ, ಗಂಡಲ್ವಾ? ಕಟ್ಟೋ ತಾಳಿನ. ನೋಡು ಅಶೋಕ್, ನೀನೊಬ್ಬ ಅಧಿಕಾರಿಯ ಅಹಂಕಾರದಲ್ಲಿ ನನ್ನ ಕೈಗೆ ತಾಳಿ ಕಟ್ಟಲು ಬಂದ್ರೆ ತಾಳಿ ಕಟ್ಟಿದ ಈ ನಿನ್ನ ಕೈಗೆ ಕೋಳ ಹಾಕಿಸ್ಬಿಡ್ತೀನಿ. ಮಾತಿನ ಅರ್ಥ ನೋಡು ಅಶೋಕ, ಇದನ್ನು ತಾಳಿ ಕಟ್ಟವ್ ನೀನಲ್ಲ, ಅವು ಶೇಖರ್ ಇದ್ದಾನೆ.
ಶೇಖರ ಅಯ್ಯೋ ಕೊಂಡ ಚಂದ್ರಶೇಖರ ನಾ ಹೇಳಿದ್ದೆ ತಾಳಿ ಕಟ್ಟು ಅಶೋಕ ಅಣ್ಣ ಶೇಖರ ಗೌಡ್ರ ಬತ್ ನೋಡ್ರಿ ನಮ್ಮ ಹುಲಿ ಅಲ್ಲ ನನ್ನ ಮಡದಿಗೆ ತಾಳಿ ಕಟ್ಟಿಸುವೇನೋ ನಿನ್ನ ಘಟ್ಟವನ್ನು ಉರುಳಿಸುವೆ. ನನ್ನ ಮನೆಗೆ ಅಪ್ಪನಿಂದ ಬರೋವ ನೀನ್ ಯಾವನ್ಲೇ ಲೇ ಗೌಡ, ಹುಟ್ಟುವಾಗಲೇ ನಿನ್ನ ಕೈವಾಡದಿಂದ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ನನಗೆ ನಿನ್ನ ಕಡು ವೈರಿಯಾಗಿ ಬಂದಿರುವೆ, ಕಾಲು ಕೆದರಿದ ಹುಲಿಯಾಗಿ. ಲೇ ಹುಲಿಯ ಹುಲಿ ಎಂದು ಎಬ್ಬಿಸಿ ಮಾತಾಡಿದ್ರಿ ಸತ್ತಿಲ್ಲ ಮೇಲೆ ಕೊಳಿಸ್ಬಿಡ್ತೀನಿ ಹುಷಾರ. ನಿಮ್ಮಂತವ್ರನ್ನ ಎಷ್ಟೇ ಜನ ನೋಡಿದ್ದೀನಿ, ಎದುರೋಣ ನಾನು. ಏ ಗೌಡ, ಎಂದೇ ಇದ್ರು ಇವಳು ನನ್ನವಳು. ನಾನು ಸೇಡು ತೀರಿಸೋಕ ಬಂದ ಹುಲಿ ನಾನು. ಸೇಡು ಸೇಡೆಂಬ ನಿನ್ನ ಸಾವಿರಾರು ಜನರು ಸುಟ್ಟು ಇವು ಗೌಡನು ಬದುಕಿರುವಾಗ ನೀನ್ ಯಾವಲ್ಲಿ ಸೇಡನವನು? ಗೌಡರೇ, ನೀವು ಮನಸ್ಸು ಮಾಡಿದರೆ ಇಟ್ಟೊತ್ತಿಗೆ ನನ್ನ ಮದುವೆ ಆಗೋತಿತ್ತು. ಹಣದ ರಾಶಿಯನ್ನು ಹೆಣದಂತೆ ಬಳಸುವ ಈ ಶೂರ ಚಕ್ರಪಾಣಿದಿರಿಗೆ ಕೋಣದರ ವರ್ತಿಸಿದರೆ ಈ ಕಾರ್ತಿಕ ಮಾಸ ಅಂತ್ಯ ಮುಗಿದರೊಳಗಾಗಿ ದುರ್ಗಮ್ಮನ ಹರಕೆ ಕೋಣ ಓಡಾಡಿಸಿ ಕಡ್ದಂತೆ ನಿನ್ನನ್ನು ಓಡಾಡಿಸಿ ಕಡ್ದು ನಿಮ್ಮನ್ನು ಕಡಿಯುವ ಗಂಡುಗಲಿ ಟೈಗರ್ ನಾನು. ತಮ್ಮ ಇಷ್ಟೆಲ್ಲ ತಿಳ್ಕೊಂಡ ನೀ ಸೋಮನ ನಮ್ ಗೌಡ್ ಹೇಳಂಗ್ ಕೇಳಬೇಡ. ನಿನಗೂ ಒಂದ್ ಸ್ವಲ್ಪ ಸ್ವೀಕರಣೆ ಊಟ ಮಾಡಿಸ್ತು, ಇಲ್ಲ ಅಂದ್ರ ಮುಚ್ಚ ಬಾಯಿ ಜಗಪತಿ. ನಿಮ್ಮ ಎಲ್ಲರನ್ನು ಮೆಟ್ಟಿ ಹಾಕಿ ನಿನ್ನ ಮಗಳನ್ನು ಎತ್ತಂಗಡಿ ಮಾಡಿಕೊಂಡು ಹೋಗುವೆ. ಲೇ ಶೇಖರ, ಏ ಚಕ್ರಪಾಣಿ, ಕಟ್ಟಿ ಹಾಕಿ ಇವಳನ್ನು ತಾಳಿ ಕಟ್ಟಿಸೋ. ಏ ಕಿರ್ಚಾಡ್ಬೇಡ, ಕೈ ಹಿಡಿಯುವ ಇವಳು ನಾನು. ಇನ್ನು ಮುಂದಿನಲ್ಲಿ ತಿಳಿದು ಹೋಗಲಿ ನನ್ನ ನಿನ್ನ ಹೋರಾಟ. ಗೌಡ್ರೆ ಹೇಳಿದಲ್ಲ ನಿಮ್ಮ ಹೇಳಿತನ. ಮುಚ್ಚುವ ಇರನ್ನು ಹೇಳಿ ಏ ಕಟ್ಟಬೇಕ ತಾಳಿ ಅಶೋಕ. ನೀವು ಮನಸ್ಸು ಮಾಡಿದರೆ ಇಟ್ಟೋರಿಗೆ ತಾಳಿ ಕಟ್ಟಿ ಬಿಡ್ತೇನೆ ಗೌಡ್ರೆ. ನಾನೇಕೆ ಅವನನ್ನು ಬಿಟ್ಟು ಅಂತ ನಿಮ್ಗೆ ಈಗ ಗೊತ್ತಿಲ್ಲ, ನಾನು ಆಮೇಲೆ ಎಲ್ಲ ಹೇಳ್ತೀನಿ. ಈಗ ಏನಾಯ್ತು ತಮ್ಮ, ಅದಕ್ಕೂ ಒಂದು ನಾವು ಬೇರೆ ಪ್ಲಾನ್ ಮಾಡ್ಯಾನ ಎಸ್ಟಿಮೇಟ. ಸೋಮ ನಮ್ ಗೌಡ್ರು ಹೇಳ್ದಂಗೆ ಕೇಳ್ಬಿಡ.
ಗೌಡ್ರ ಗೌಡ್ರ ಏ ಗೌಡ, ನಿನ್ನ ಕಣ್ಣೆದುರಿಗೆ ನಿನ್ನ ಮಗಳಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಅದೇನ್ ಮಾಡ್ಕೋತೀವೋ ಮಾಡ್ಕೋ. ಏಯ್! ಲೇ ಚಕ್ರಪಾಣಿ, ಎಳೆ ಹೇಳಿ ಅಂತ ಹಂಗೆ ನಿಂತಿರು ಎಲ್ಲೋ. ಆ ವ್ಯವಹಾರದಲ್ಲಿ ನಾನು ಇಲ್ಲ ಗೌಡ್ರೆ, ಅದೆಲ್ಲ ಅವಳಿಗೆ ಗೊತ್ತು. ನೋಡು ಚಕ್ರಪಾಣಿ, ನನ್ನ ಬ್ಲ್ಯಾಕ್ ಬೋರ್ಡ್ ಎಲ್ಲಿ? ನನ್ನ ಶೇಖರ್ ಕೈಲಿ ಸಿಗೋಕ್ಕಿಂತ ಮುಂಚೆ ನನ್ನ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳು. ಆಯ್ತು ಬನ್ನಿ ಗೌಡ್ರೆ, ಹೋಗೋಣ. ನೋಡು ಜಗಪತಿ, ನಮ್ಮ ಬ್ಲ್ಯಾಕ್ ಬೋರ್ಡ್ ಶೇಖರನ ಕೈ ಸಿಗೋ ಮುಂಚ ನನಗೆ ಬ್ಲ್ಯಾಕ್ ಬೋರ್ಡ್ ಎಲ್ಲಿದೆ ನೀ ಪತ್ತೆ ಹಚ್ಚಬೇಕು. ಆಯ್ತ್ರಿ ಅಪ್ಪ, ಆ ತನಿಖೆ ನಾವು ಮಾಡ್ತೇನೆ. ಹಾಗಾದ್ರೆ ಹೋಗೋಣ. ಹೋಗೋಣ ನಡಿಲ್ಲ. ಏನಾದ್ರು ಪಾರ್ಟಿ ಗಿಲ್ಟಿ ಅಂತ ಏನ್ ಮಾಡಿಸೋದಿಲ್ಲ ಮತ್ತ ಬಾವು ಸಾತ್ರಿ ಒಟ್ಟ ಬ್ಯಾಟಿಯ ಮತ್ತ ಕರಿ ಕಟ್ಟೈತಿ ಹಿಂಗ ಎತ್ತ ಹೋಗಿಲ್ಲ. ಪಾರ್ಟಿ ಗಿಲ್ಟಿ ಹೇಳ್ರಿ ಅವ್ನು. ಹಲೋ ಜಗಪತಿ, ಪಾಯಿಂಟ್ ಅಂತ ಹೇಳಿ ನಿನ್ನೆ 2 ಅಕ್ಷರ ಓದಿದ್ದಿ, ಏನ್ ಮಾಡ್ತೀಯ ಅದನ್ನ? ಗೌಡ್ರ, ಆ ಜಗನ್ನಾಥ ಅವನೆಲ್ಲ ಹೊಡ್ಕೊಂಡ್ ಹೋಗಿದ್ದಾನ್ರಿ. ಜಗಪತಿ ಬಟ್ಟಿ ಮಗನವ, ಹಣ ಅವನ ಕೈಲಿ ಕೊಟ್ಬಿಟ್ಟೆ ನೀನು? ಹೌದ್ರಿ, ಅದ ಮದುವೆ ಪಾರ್ಟಿ ಒಳಗ ಅಲ್ಲೇ ಬಿಟ್ಟು ಬಿಟ್ಟಿನ್ರಿ. ಅಷ್ಟಾಗ್ಲ ಅಪ್ರಾಯಿಸ್ಕೊಂಡ್ ಹೋಗಿಬಿಟ್ರಿ ಗೌಡ್ರ. ಜಗಪತಿ, ನನ್ನ ಸೂಟಿಗೆ ಸಿಗೋವರೆಗೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಸೂಟಿಗೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ ಅಂದ್ರೆ ನನ್ನ ತಲೆ ಖರಾಬ್ ಆಗಿರುತ್ತೆ. ಆದ ಕಾರಣ ಈ ಪಾರ್ಟಿ ಒಂದು ಏರ್ಪಾಟ್ ಮಾಡ್ಬೇಕಲ್ಲ ನೀನು. ಹೌದ್ರಿ, ಒಂದ್ ಸ್ವಲ್ಪ ಮಾಡ್ಬೇಕಾಗಿತ್ರಿ. ನಾನು ಅದ್ರ ಗದ್ದಲಾಗ ಅವಸರ್ಲಿ ಬಂದ್ಬಿಟ್ಟಿನ್ರಿ. ಅದನ್ನೆಲ್ಲ ಹೇಳಲ್ರಿ. ಜಗಪತಿ ಕರಿಯಕ್ ಹೋದನ್ ಬರ್ಲಿಲ್ಲ, ಆದ್ರೂ ಸನ್ನಿವೇಶ ಮುಗಿದ ತಿಳ್ಕೊಬರ್ರಿ. ಒಳ್ಳೆ ಬರೋದ್ರಾಗ ಅಕ್ಕಿ ತಂದ ತೀರ್ತಾನೆ. ಬರ್ತೀನಿ.
ನಿನ್ನ ಮನೆಗೆ ಬರ್ತಾ ಇದ್ದೇನೆ. ನೀನು ಹುಟ್ಟಿರೋ ಕೂಸನ್ನು ಒಂದ್ ಮೇಲೆ ಹೆಚ್ಚಿಗೆ ಸಾಯಿಸಿ ಕಾಮಲನ ನನ್ನ ವಶ ಮಾಡಿಕೊಳ್ಳುತ್ತೇನೆ. ವೀರೇಶ್, ಇದಕ್ಕೆ ಅಟ್ಟು ಬಂದ್ರೆ ನಿನ್ನ ಕೊಲ್ತೇನೆ. ನೆನಪಿನಲ್ಲಿ ಇಟ್ಕೋ. ಈ ಚಕ್ರಮಾಣಿ ಶೇಖರನನ್ನು ಕಟ್ಟಿ ಹಾಕಿ ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಲಕ್ಷ್ಮಿ ದುಡ್ಡು ತರಕ್ ಹೋಗಿದ್ದಾಳೆ. ಅವ್ರು ಬರುವೊಳಗಾಗಿ ನಿನ್ನ ಮಗುವನ್ನು ಸಾಯಿಸಿ ನಿನ್ನನ್ನು ಕೊಲ್ತೀನಿ. ಆಗ ಕಮಲ ನನ್ನ ಕೈವಶ. Sarigama Karva, the perfect. They don't see it. Sarigama Karva, the perfect gift for your loved ones. ಬರ್ತಾ ಇದ್ದಾನೆ ಜಗನ್ನಾಥ್. ವೇಟ್ ಫಾರ್ ಯು ಬಾಯ್.